ನಂದು ತೋಟ, ನಾನ್ ಮಗಳು, ನಂದು. ನಮಸ್ಕಾರ ಆತ್ಮೀಗೆರೆ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಹಿರಿಯ ನಟಿ ಸರೋಜಾದೇವಿ ಕನ್ನಡ ಸಿನಿಮಾ ರಂಗದ ಹೆಮ್ಮೆ. ಕನ್ನಡಿಗರಾಗಿಯೂ ಪರಭಾಷೆಯಲ್ಲೂ ಮಿಂಚಿದ ನಟಿ ಇವರು. 70ರ ದಶಕದಲ್ಲೇ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ ನಟಿ. ಆದ್ರೆ ಇವತ್ತು ನಮ್ಮ ಮುಂದಿಲ್ಲ. ವಯೋಸಹಜ ಕಾಯಿಲೆಯಿಂದ ನಿಧನ ಹೊಂದಿದ ಸರೋಜಮ್ಮ ತಮ್ಮ ಹುಟ್ಟೂರಾದ ದಶಾವರದಲ್ಲಿ ತಾಯಿ ಸಮಾಧಿ ಪಕ್ಕದಲ್ಲೇ ಚಿರನಿದ್ರೆಗೆ ಜಾರಿದ್ದಾರೆ. ಸರೋಜಮ್ಮ ಸಾವನ್ನಪ್ಪಿ 1 ವಾರ ಆಗೋಯ್ತು. ಇನ್ನೇನು ಜನ ಕೂಡ ಇವರ ಸಾವಿನ ನೋವನ್ನ ಮರೆಯೋದಕ್ಕೆ ಶುರು ಮಾಡಿದ್ದಾರೆ. ಇಂಥ ಹೊತ್ತಲ್ಲೇ ಇದೊಂದು ವಿಡಿಯೋ ದೊಡ್ಡ ಚರ್ಚೆ ಹುಟ್ಟು ಹಾಕಿದೆ. ಅದರಲ್ಲೂ ಪರಭಾಷೆಯ ಮಾಧ್ಯಮಗಳಲ್ಲಿ ಇದೇ ವಿಡಿಯೋ ಇಟ್ಕೊಂಡು ದೊಡ್ಡ ಸುದ್ದಿ ಮಾಡುತ್ತಿದ್ದಾರೆ. ಸರೋಜಮ್ಮ ಅವರ ಶವದ ಮುಂದೆಯೇ ಆಸ್ತಿ ವಿಷಯಕ್ಕೆ ಹೈ ಡ್ರಾಮಾ ನಡೆಯುತ್ತ. ಇದು ನನ್ನ ಆಸ್ತಿ ಅಂತಿರೋರು ಯಾರು? ಸರೋಜಮ್ಮ ಅವರ ಅಂತ್ಯಕ್ರಿಯೆ ಮಾಡಿದ ಜಾಗ ಯಾರ ಹೆಸರಲ್ಲಿದೆ? ಅಂತ್ಯಕ್ರಿಯೆ ಹೊತ್ತಲ್ಲೇ ಈ ವಿಷಯದ ಬಗ್ಗೆ ಚರ್ಚೆಯಾಗಿದ್ಯಾಕೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮಿಕರೇ, ಸರೋಜಾದೇವಿ ಮತ್ತು ಹರ್ಷ ದಂಪತಿಗೆ ಮಕ್ಕಳೇ ಇರಲಿಲ್ಲ. ಹರ್ಷ ಮತ್ತು ಸರೋಜಮ್ಮ ಒಟ್ಟಿಗೆ ಬಾಳಿದ್ದು ತುಂಬಾ ಕಡಿಮೆ ಅವಧಿ. ಸುಮಾರು 19 ವರ್ಷ ಇಬ್ರು ಒಟ್ಟೊಟ್ಟಿಗಿದ್ರು. ಆದ್ರೆ ಆ ಭಗವಂತ ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಹರ್ಷಾರನ್ನ ಕರ್ಕೊಂಡ್ ಬಿಡ್ತಾನೆ. ಆದ್ರೆ ಈ ದಂಪತಿಗೆ ಮಕ್ಕಳಾಗ್ಲಿಲ್ಲ ಅನ್ನೋ ಕೊರಗು ತುಂಬಾನೇ ಕಾಡಿತ್ತು. ಆಸ್ತಿ, ಅಂತಸ್ತು, ಕೀರ್ತಿ, ಸುಖ, ಸಂಪತ್ತು ಎಲ್ಲವೂ ಇದೆ. ಆದ್ರೆ ಮಕ್ಕಳಿಲ್ವಲ್ಲ ಅನ್ನೋ ನೋವು ಬೆಂಬಿಡದಂತೆ ಕಾಡಿತ್ತು. ಕೊನೆಗೆ ಮಕ್ಕಳಾಗಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ದತ್ತು ಮಕ್ಕಳನ್ನ ಪಡಿತಾರೆ. ತಮ್ಮ ಸಂಬಂಧಿಯೇ ಆಗಿದ್ದ ಭುವನೇಶ್ವರಿ ಅನ್ನೋರನ್ನ ದತ್ತು ಮಗಳಾಗಿ ಸ್ವೀಕಾರ ಮಾಡ್ತಾರೆ. ದತ್ತು ಪಡೆದ ಮಗಳನ್ನೇ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ತುಂಬಾ ಪ್ರೀತಿಯಿಂದ ಸಾಕ್ತಾರೆ. ಇದಾದ ಕೆಲವೇ ವರ್ಷಕ್ಕೆ ಮತ್ತಿಬ್ಬರನ್ನು ದತ್ತು ಪಡಿತಾರೆ. ಅವರು ಕೂಡ ದೂರದ ಯಾರದ್ದೋ ಮಕ್ಕಳಲ್ಲ, ತನ್ನ ಸಹೋದರಿ ಮೊಮ್ಮಕ್ಕಳನ್ನೇ ದತ್ತು ಪಡಿತಾರೆ. ಅದರಲ್ಲಿ ಮೊದಲನೆಯವಳ ಹೆಸರು ಇಂದಿರಾ ಪರಮೇಶ್ವರಿ. ಮೊದಲ ದತ್ತು ಮಗಳಿಗೆ ಈ ಹೆಸರಿಡೋದಕ್ಕೂ ಒಂದು ಕಾರಣ ಇದೆ. ಇವರು ಹುಟ್ಟಿದ್ದು ಗಣರಾಜ್ಯೋತ್ಸವ ದಿನ. ನಟಿ ಸರೋಜಮ್ಮಗೆ ಇಂದಿರಾ ಗಾಂಧಿ ಅಂದ್ರೆ ತುಂಬಾನೇ ಪ್ರೀತಿ. ಹಾಗಾಗಿ ಇಂದಿರಾ ಅಂತ ಇಟ್ರು. ಇದರ ಜೊತೆಗೆ ತಾಯಿ ಚಾಮುಂಡೇಶ್ವರಿ ಅಂದ್ರೆ ಇನ್ನಿಲ್ಲದ ಭಕ್ತಿ. ಹೀಗಾಗಿ ಚಾಮುಂಡೇಶ್ವರಿ ಹೆಸರನ್ನು ತಮ್ಮ ಮಗಳ ಹೆಸರಿಗೆ ಸೇರಿಸ್ತಾರೆ. ಅಲ್ಲಿಗೆ ಇಂದಿರಾ ಪರಮೇಶ್ವರಿ ಅಂತ ನಾಮಕರಣ ಮಾಡುತ್ತಾರೆ. ಇನ್ನು ದತ್ತು ಪಡೆದ ಮಗನ ಹೆಸರು ಗೌತಮ್ ರಾಮಚಂದ್ರನ್. ಈ ಹೆಸರು ಬರೋದರ ಹಿಂದೆ ಕೂಡ ಒಂದು ಕತೆ ಇದೆ. ತಮಿಳಿನ ಸೂಪರ್ ಸ್ಟಾರ್ MG ರಾಮಚಂದ್ರನ್ ಮೇಲಿನ ಅಭಿಮಾನದಿಂದ ತಮ್ಮ ಮಗನಿಗೆ ಗೌತಮ್ ರಾಮಚಂದ್ರನ್ ಅಂತ ಹೆಸರಿಟ್ಟಿದ್ರು. ಗೌತಮ್ ರಾಮಚಂದ್ರನ್ ಓದಿದ್ದೆಲ್ಲ ವಿದೇಶದಲ್ಲೇ. ಹೆಚ್ಚಿನ ವಿದ್ಯಾಭ್ಯಾಸ ಮುಗಿಸಿದ್ದು ಆನ್ಲೈನ್ ನಲ್ಲಿ. ಈಗ ವಿಡಿಯೋದಲ್ಲಿ ವೈರಲ್ ಆಗ್ತಿರೋದು ಬೇರೆ ಯಾರೂ ಅಲ್ಲ, ಇಂದಿರಾ ಪರಮೇಶ್ವರಿ. ಸರೋಜಮ್ಮ ಅವರ ಹುಟ್ಟೂರಾದ ದಶಾವರದಲ್ಲಿ ಅಂತ್ಯಕ್ರಿಯೆ ನಡೆಯೋ ವೇಳೆ ಇದು ನನ್ನ ಆಸ್ತಿ ಅಂತ ತುಂಬಾ ಸಿಟ್ಟಲ್ಲೇ ಮಾತನಾಡ್ತಿದ್ದಾರೆ. ಸರೋಜಮ್ಮ ಸಾಯೋದಿಕ್ಕೂ ಮೊದಲು ವಿಲ್ ಬರೆಸಿಟ್ಟು ಹೋಗಿದ್ದಾರೆ. ಯಾರ್ಯಾರಿಗೆ ಯಾವ ಆಸ್ತಿ ಸೇರಬೇಕು, ಎಲ್ಲೆಲ್ಲಿ ತಮ್ಮ ಪ್ರಾಪರ್ಟಿ ಇದೆ ಅನ್ನೋದನ್ನ ಹಂಚಿ ಹೋಗಿದ್ದಾರೆ. ಒಂದು ಮೂಲಗಳ ಮಾಹಿತಿ ಪ್ರಕಾರ ರಾಮನಗರದಲ್ಲೇ ಸರೋಜಾದೇವಿ ಅವರಿಗೆ ಸೇರಿದ 70 ಎಕರೆ ಆಸ್ತಿ ಇದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಅದ್ಯಾರ ಮುಂದೆ ಸರೋಜಮ್ಮ ಪುತ್ರಿ ಆಸ್ತಿ ವಿಷಯ ಪ್ರಸ್ತಾಪಿಸಿದ್ರೋ ಗೊತ್ತಿಲ್ಲ. ಆದ್ರೆ ಇದೇ ಈಗ ದೊಡ್ಡ ಸುದ್ದಿ ಆಗ್ತಿರೋದು ಸುಳ್ಳಲ್ಲ. ಆತ್ಮೀಗೆರೆ, ಇನ್ನು ಸರೋಜಮ್ಮ ಅವರ ಆಸ್ತಿ ಸಂಪತ್ತಿನ ಬಗ್ಗೆ ಹೇಳೋದಾದ್ರೆ, ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಾ ಇದ್ದ ನಟಿ. ಕನ್ನಡ ಸಿನಿಮಾ ರಂಗದ ಅತ್ಯಂತ ಶ್ರೀಮಂತ ನಟಿ ಅಂತಾನೂ ಹೇಳಲಾಗುತ್ತೆ. ಸರೋಜಮ್ಮ ಅವರು ತಮಗೆ ಸಿಕ್ಕ ಸಂಭಾವನೆಯನ್ನ ಎಲ್ಲಾ ಕಡೆ ಹೂಡಿಕೆ ಮಾಡಿದ್ರು. ದುಡಿದ ಹಣವನ್ನೆಲ್ಲ ಚಿನ್ನ ಮತ್ತು ಪ್ರಾಪರ್ಟಿ ಮೇಲೆ ಹಾಕಿದ್ರು. ಅದೇ ಈಗ ಕೋಟಿ ಲೆಕ್ಕದಲ್ಲೇ ಬೆಳೆ ಬಾಳ್ತಿದೆ. ಸರೋಜಮ್ಮ ತಾಯಿಗೆ ಆಗಿನ ಕಾಲದಲ್ಲೇ ಮುಂದಾಲೋಚನೆ ಇತ್ತು. ಕೈಯಲ್ಲಿ ಕಾಸಿಟ್ಕೊಂಡ್ರೆ ಇರಲ್ಲ, ಇಂದಲ್ಲ ನಾಳೆ ಕಳ್ಕೋತಾರೆ ಅಂತ ತಮ್ಮ ಮಗಳ ಹಣವನ್ನೆಲ್ಲ ಚಿನ್ನ ಮತ್ತು ಆಸ್ತಿ ಮೇಲೆ ಹಾಕಿದ್ರು. ಇದೇ ನಟಿ ಸರೋಜಾದೇವಿ ಅವರನ್ನ ಶ್ರೀಮಂತ ನಟಿಯನ್ನಾಗಿ ಮಾಡಿತ್ತು. ರಾಮನಗರ ಜಿಲ್ಲೆಯಲ್ಲಿ 70 ಎಕರೆ ಜಮೀನ್ ಇದೆಯಂತೆ. 1 ಎಕರೆಗೆ ಇವತ್ತಿಗೂ ಕಮ್ಮಿ ಅಂದ್ರೂ 3 ಕೋಟಿ ಆಗುತ್ತೆ. ಅಲ್ಲಿಗೆ 70 ಎಕರೆ ಅಂದ್ರೆ ನೀವೇ ಊಹಿಸಿಕೊಳ್ಳಿ. ಇಷ್ಟೇ ಅಲ್ಲ, ಸದಾಶಿವನಗರದಲ್ಲಿ ಭವ್ಯವಾದ ಮನೆ ಇದೆ. ಮಲ್ಲೇಶ್ವರಂನಲ್ಲಿ ಮನೆ ಇದೆ. ನೆಲಮಂಗಲ ರಸ್ತೆಯಲ್ಲಿ ಆಸ್ತಿ ಇದೆ. ಚಿನ್ನ ಅದೆಷ್ಟಿದೆಯೋ ಲೆಕ್ಕ ಹಾಕೋದೇ ಕಷ್ಟ. ಹಿರಿಯ ಪತ್ರಕರ್ತ KJ ಕುಮಾರ್ ಹೇಳೋ ಪ್ರಕಾರ ಸರೋಜಮ್ಮ ಅವರ ಬಳಿ 500 ಕೋಟಿ ಆಸ್ತಿ ಇದೆ ಅಂತ ಅಂದಾಜಿಸಿದ್ದಾರೆ. ಯಾಕಂದ್ರೆ ಕುಮಾರ್ ಅವರು ಸರೋಜಮ್ಮರನ್ನ ತೀರಾ ಹತ್ತಿರದಿಂದ ನೋಡಿದ್ದಾರೆ. ಇದೇ ಕಾರಣಕ್ಕೆ ಅವರ ಸಂಪತ್ತಿನ ಅಂದಾಜು ಮಾಡಿದ್ದು. ಏನ್ ಮಾಡಿದ್ರೆ ಏನಂತೆ, ತಾಯಿ ಹೆಣದ ಮುಂದೆ ಮಕ್ಕಳು ಇದು ನನ್ನ ಆಸ್ತಿ ಅಂತ ಮಾತನಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಆತ್ಮೀಗೆರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.